ಓಂ ಶಾಂತಿ. ಹಿಂದಿನ ಸಂಚಿಕೆಯಲ್ಲಿ ದೇವರಿಗೆ ಕರುಣೆ ಇಲ್ಲವೇ, ಅವನು ಕ್ರೂರಿಯೇ ಅನ್ನೋದನ್ನ ತಿಳಿದುಕೊಂಡಿದ್ವಿ. ಬನ್ನಿ, ಇವತ್ತು ಒಂದು ತುಂಬಾನೇ ಆಳವಾದ ಆಧ್ಯಾತ್ಮಿಕ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಅದೇನಂದ್ರೆ, ಸರ್ವಶಕ್ತಿವಂತನಾದ ದೇವರು ಸತ್ತವರನ್ನ ಯಾಕೆ ಮತ್ತೆ ಬದುಕಿಸಲ್ಲ ಅಲ್ವಾ? ಈ ಪ್ರಶ್ನೆ ನಮ್ಮಲ್ಲಿ ತುಂಬ ಜನರಿಗೆ ಬಂದೇ ಇರುತ್ತೆ. ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕು ಅಂದ್ರೆ ನಾವು ಮೊದಲು ಪ್ರಕೃತಿಯ ಒಂದು ಅನಿವಾರ್ಯ ನಿಯಮವನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ನಮ್ಮ ಅಸ್ತಿತ್ವದ ಅಡಿಪಾಯನೇ ಅದು. ನೋಡಿ, ಮೊದಲನೇ ವಿಷಯ ಏನಂದ್ರೆ, ಈ ಇಡೀ ಪ್ರಪಂಚ ಒಂದು ಬದಲಾಯಿಸಲಾಗದ ನಿಯಮದ ಮೇಲೇನೆ ನಡೀತಾ ಇದೆ. ಆ ನಿಯಮನೇ ಪರಿವರ್ತನೆ. ಹೌದು, ಈ ಭೌತಿಕ ಜಗತ್ತಲ್ಲಿ ಪ್ರತಿಯೊಂದು ಎಲ್ಲವೂ ಬದಲಾಗ್ತಾನೇ ಇರುತ್ತೆ. ಅದು ಅದರ ಸ್ವಭಾವ. ಇದೇ ಪರಿವರ್ತನೆಯ ಚಕ್ರದಲ್ಲಿ ಬರೋದು ಹುಟ್ಟು ಮತ್ತೆ ಸಾವು. ಇವು ಅನಿವಾರ್ಯ. ಇದು ಪ್ರಕೃತಿಯ ನಿಯಮ. ಇದನ್ನ ಯಾರಿಂದಲೂ ಯಾವತ್ತಿಗೂ ಬದಲಾಯಿಸಕ್ಕಾಗಲ್ಲ. ಇದು ಈ ಜಗತ್ತಿನ ಒಂದು ಮೂಲಭೂತ ಸತ್ಯ ಅಂತಾನೆ ಹೇಳ್ಬೋದು. ಸರಿ, ಎಲ್ಲವೂ ಬದಲಾಗುತ್ತೆ ಅಂತೀವಿ. ಹಾಗಾದ್ರೆ ಈ ಜಗತ್ತಲ್ಲಿ ಬದಲಾಗದೇ ಇರೋದು ಅಂತ ಏನಾದ್ರೂ ಇದೆಯಾ? ಖಂಡಿತ ಇವೆ. ಅದೇ ದೇಹ ಮತ್ತು ಆತ್ಮದ ಸತ್ಯ. ಬನ್ನಿ, ಯಾವುದು ತಾತ್ಕಾಲಿಕ, ಯಾವುದು ಶಾಶ್ವತ ಅನ್ನೋದರ ನಡುವಿನ ವ್ಯತ್ಯಾಸವನ್ನ ನೋಡೋಣ. ನಾವೇನು ಪ್ರಶ್ನೆ ಕೇಳಿದ್ವಿ ಅಲ್ವಾ, ಅದರ ಉತ್ತರನೇ ಈ ಎರಡು ಅಂಶಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿದೆ. ನೋಡಿ, ಒಂದು ದೇಹ, ಇದು ನಶ್ವರ, ಅಂದರೆ ನಾಶ ಆಗುವಂಥದ್ದು. ಇನ್ನೊಂದು ಆತ್ಮ, ಇದು ಅಮರ, ಅವಿನಾಶಿ. ಹಾಗಾದ್ರೆ ಇದರರ್ಥ ನಮ್ಮ ಅಸ್ತಿತ್ವ ಅನ್ನೋದು ಒಂದೇ ಅಲ್ಲ, ಅದರಲ್ಲಿ ಎರಡೂ ಬೇರೆ ಬೇರೆ ಸತ್ಯಗಳು ಸೇರ್ಕೊಂಡಿವೆ ಅಂತಾಯ್ತು. ಸರಿ, ಹಾಗಿದ್ರೆ ನಮ್ಮ ನಿಜವಾದ ಯಾವತ್ತಿಗೂ ಬದಲಾಗದ ಆ ಸ್ವರೂಪ ಇದೆಯಲ್ಲ, ಅಂದ್ರೆ ಅಜರ ಅಮರ ಆತ್ಮ, ಅದರ ಬಗ್ಗೆ ಇನ್ನೂ ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋಣ ಬನ್ನಿ. ಆತ್ಮದ ಸ್ವಭಾವವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಹೇಗೆ ಪರಮಾತ್ಮನೋ ಅಜರ ಅಮರ ಅವಿನಾಶಿನೋ, ಅದೇ ರೀತಿ ಆತ್ಮ ಕೂಡ ಅಜರ ಅಮರ ಮತ್ತು ಅವಿನಾಶಿ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಆತ್ಮಕ್ಕೆ ಸಾವೇ ಇಲ್ಲ. ಯಾವಾಗ ಆತ್ಮಕ್ಕೆ ಸಾವೇ ಇಲ್ಲ ಅಂಟಾಯ್ತೋ, ಅದನ್ನ ಮತ್ತೆ ಬದುಕಿಸೋ ಪ್ರಶ್ನೆನೇ ಬರಲವಲ್ಲ ಅಲ್ವಾ? ನೋಡಿ, ಇದು ದೇವರ ಪಾತ್ರದ ಬಗ್ಗೆ ನಮ್ಮಲ್ಲಿದ್ದ ತಿಳುವಳಿಕೆಯನ್ನೇ ಪೂರ್ತಿಯಾಗಿ ಬದಲಾಯಿಸ್ಬಿಡುತ್ತೆ. ಅಂದ್ರೆ ದೇವರ ಕೆಲಸ ಭೌತಿಕವಾಗಿ ಮಧ್ಯಪ್ರವೇಶ ಮಾಡೋದಲ್ಲ, ಬದಲಿಗೆ ಆಧ್ಯಾತ್ಮಿಕವಾಗಿ ದಾರಿ ತೋರಿಸೋದು. ಹಾಗಾದ್ರೆ ದೇವರ ಆ ಸರ್ವೋನ್ನತ ಶಕ್ತಿ ಎಲ್ಲಿಗೆ ಉಪಯೋಗ ಆಗುತ್ತೆ? ಆತನ ನಿಜವಾದ ಕೆಲಸ ಏನು? ಮೊದಲನೇದು ಆತ್ಮದ ನಿಜವಾದ ಜ್ಞಾನವನ್ನ ಕೊಡೋದು. ಎರಡನೇದು ನಮ್ಮನ್ನ ವಿಕಾರಗಳ ಬಂಧನದಿಂದ ಫ್ರೀ ಮಾಡೋದು. ಮತ್ತು ಕೊನೆಯದಾಗಿ ನಮಗೆ ಸದ್ಗತಿಯನ್ನ ಕರುಣಿಸೋದು. ಇದರಿಂದ ನಮಗೆ ಏನು ಸ್ಪಷ್ಟವಾಗುತ್ತೆ ಅಂದ್ರೆ, ದೇವರ ಶಕ್ತಿ ಇರೋದು ನಮ್ಮ ಆಧ್ಯಾತ್ಮಿಕ ಉನ್ನತಿಗಾಗಿ ಅಷ್ಟೇ, ನಮ್ಮನ್ನ ಭೌತಿಕವಾಗಿ ಮತ್ತೆ ಎಬ್ಬಿಸೋದಕ್ಕಲ್ಲ. ಆತ್ಮದ ಉದ್ಧಾರ ಮತ್ತು ಸದ್ಗತಿ ಇದೆಯಲ್ಲ, ಅದೇ ನಿಜವಾದ ಅಮರತ್ವಕ್ಕೆ ದಾರಿ. ಸರಿ, ಹಾಗಾದ್ರೆ ಈ ಮುಕ್ತಿ ಸಿಗೋದು ಹೇಗೆ? ಈ ಪ್ರೋಸೆಸ್ ಹೇಗೆ ನಡೆಯುತ್ತೆ? ಪರಮಾತ್ಮ ಜ್ಞಾನವನ್ನಂತೂ ಕೊಡ್ತಾನೆ, ಅದರ ಜೊತೆಗೆ ತನ್ನೊಂದಿಗೆ ಮನಸ್ಸನ್ನ ಕನೆಕ್ಟ್ ಮಾಡುವ ಯೋಗದ ಶಕ್ತಿಯಿಂದ ಆತ್ಮದ ಉದ್ಧಾರ ಮಾಡ್ತಾನೆ. ಹಾಗಾದ್ರೆ ಈ ಜ್ಞಾನ ಯಾರಿಗ್ ಬೇಕು? ಯಾರೆಲ್ಲ ತಮ್ಮನ್ನ ನಾನು ಬರೀ ಈ ದೇಹ ಅಂತ ತಪ್ಪು ತಿಳ್ಕೊಂಡಿದಾರೋ ಅಂತಹ ಆತ್ಮಗಳಿಗೆ ಈ ಜ್ಞಾನ ಬೇಕೇ ಬೇಕು. ಅವರಿಗೆ ದೇಹ ಅನ್ನೋದು ನಶ್ವರ, ಆದರೆ ಆತ್ಮ ಅಮರ ಅನ್ನೋ ಒಂದು ಪವರ್ಫುಲ್ ಸತ್ಯವನ್ನ ತಿಳಿಸ್ಕೊಡ್ಲಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಅತಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಈ ಜ್ಞಾನವನ್ನ ಕೊಡುವ ಮೂಲಕ ದೇವರು ನಮ್ಮ ನಿಜವಾದ ಶಾಶ್ವತ ಅವಿನಾಶಿ ಸ್ವರೂಪದ ಬಗ್ಗೆ ನಮಗೆ ಅರಿವು ಮೂಡಿಸ್ತಾನೆ. ಹೀಗನೇ ದೇವರು ನಮ್ಮನ್ನ ಅಮರರನ್ನಾಗಿ ಮಾಡೋದು. ಹಾಗಾದ್ರೆ ಎಲ್ಲದರ ಕೊನೆಯಲ್ಲಿ ನಾವು ನಮಗೆ ಕೇಳ್ಕೋಬೇಕಾದ ಒಂದು ಪ್ರಶ್ನೆ ಇದೆ. ನಾನೇ ಈ ದೇಹ ಅನ್ನೋ ಒಂದು ಆಳವಾದ ಭ್ರಮೆ ಇದೆಯಲ್ಲ, ಅದರಿಂದ ಹೊರಗೆ ಬರೋದು ಹೇಗೆ? ಇಂತಹ ಇನ್ನೂ ಅನೇಕ ವಿಷಯಗಳು ಅಥವಾ ಇನ್ನೂ ಹೆಚ್ಚಿನ ವಿವರಣೆ ಬೇಕಿದ್ರೆ ನಿಮ್ಮ ಹತ್ತಿರದ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯವನ್ನ ಸಂಪರ್ಕ ಮಾಡಿ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ವೇದ, ಶಾಸ್ತ್ರ, ಪುರಾಣಗಳ ಅಧ್ಯಯನದಿಂದ ದೇವರು ಒಲಿಯುತ್ತಾನೆಯಾ ಅನ್ನೋದನ್ನ ತಿಳ್ಕೊಳ್ಳೋಣ. ಓಂ ಶಾಂತಿ.